ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಂಕರ್ ಅನ್ನು. ವಿಶ್ವದ ಅತಿ ದೊಡ್ಡ ಪಾಕವಿಧಾನ ಅಂತಂದ್ರೆ ನಮ್ಮ ಅಮೂಲ್ ಅವರದ್ದು. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋದು ಬೆಲ್ ಪೆಪ್ಪರ್ ಫ್ರೈ. ಕ್ಯಾಪ್ಸಿಕಮ್ನ ಯೂಸ್ ಮಾಡಿ, ಪೆಪ್ಪರ್ನ ಯೂಸ್ ಮಾಡಿ ಇದನ್ನ ಕಟ್ ಮಾಡಿಬಿಟ್ಟು ಪೆಪ್ಪರ್ ಫ್ರೈನ ಹೇಗೆ ಯೂಸ್ ಮಾಡ್ಬೋದು ಅಂತ. ಇದನ್ನ ನಾವು ಬ್ರೆಡ್ ಟೋಸ್ಟ್ ಜೊತೆ ತಿನ್ಬೋದು. ಇದನ್ನ ಹೆಂಗೆ ಮಾಡಬೇಕು ಅಂದರೆ, ಆ್ಯಕ್ಚುಲಿ ಇಂಗ್ರೀಡಿಯೆಂಟ್ಸ್ ಏನಂದರೆ, ಗ್ರೇಟೆಡ್ ಪನ್ನೀರ್ನ ಇಟ್ಕೊಂಡಿದ್ದೀನಿ, ಅಮೂಲ್ ಅವರ ಬಟರ್ ಯೂಸ್ ಮಾಡ್ತಾ ಇದ್ದೀನಿ, ಅಮೂಲ್ ಅವರ ಚೀಸ್, ಅಮೂಲ್ ಅವರ ಪನ್ನೀರ್ ಕೂಡ. ಪನ್ನೀರ್ನ ಆಲ್ರೆಡಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅಮೂಲ್ ಅವ್ರದ್ದು ಬಟರ್ನ ಇದನ್ನ ಫ್ರೈ ಮಾಡೋಕ್ಕೆ ಹಾಕ್ಬಿಡ್ತೀನಿ. 1 ಪೀಸ್ ಆಫ್ ಅಮೂಲ್ ಬಟರ್. ವಾವ್, ಯಮ್ಮಿ. ಓಕೆ, ಸೊ ಇದು ಮಾಡ್ತಾ ಸೈಡಲ್ಲಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊತೀನಿ. ಸೊ ಕ್ಯಾಪ್ಸಿಕಮ್ನ ಕಟ್ ಮಾಡಿ 2 ನಿಮಿಷ ಬಿಸಿನೀರಿಗೆ ಹಾಕ್ಬಿಡ್ತೀನಿ ಆಯ್ತಾ. ಗ್ರೀನ್ ಕ್ಯಾಪ್ಸಿಕಮ್ ಇದೆ, ಇದ್ರೊಳಗಡೆ ಕಡಿಮೆ ಇದೆ ಬೀಜ. ಸೊ ಗ್ರೀನ್ ಕೂಡ ಹಾಕ್ತಿದ್ದೀನಿ. ಅದನ್ನು ಜಸ್ಟ್ 3 ಮಿನಿಟ್ಸ್ ಬಿಸಿನೀರಲ್ಲಿ ಸೋಪ್ ಮಾಡಿಬಿಟ್ರೆ ಮುಗಿದು. ಸೊ ಇಂಗ್ರೀಡಿಯೆಂಟ್ಸು ಇದನ್ನ ಬಿಟ್ಟು ಆನಿಯನ್, ಟೊಮ್ಯಾಟೊ, 3 ಗಾರ್ಲಿಕ್ನ ಸ್ಮಾಲ್ ಚಾಪ್ ಮಾಡ್ಕೊಂಡಿದ್ದೀನಿ, ಕೊರಿಯಾಂಡರ್ ಲೀಫ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ನಾವು ಕಾರ್ನ್ ಕೂಡ ಯೂಸ್ ಮಾಡಬೇಕು. ಸೊ ಅದು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಕಾರ್ನ್ ಆರ್ಡರ್ ಮಾಡಿದ್ದೀನಿ, ಇಟ್ ಇಸ್ ಲೇಟ್ ಆ್ಯಕ್ಚುಲಿ. ಸೊ ಇದರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಅಮೂಲ್ ಅವರ ಬಟರ್, ಅಮೂಲ್ ಪನ್ನೀರ್ ಗ್ರೇಟೆಡ್ ಆ್ಯಂಡ್ ಚೀಸ್ನ ನಾನು ಹೇಗೆ ಹಾಕಬೇಕು ಅಂತ ಹೇಳ್ತೀನಿ. ಸೊ ಬಟರ್ ಹೀಟ್ ಆಗಿದೆ ಪ್ಯಾನಲ್ಲಿ. ಸೊ ಇದಕ್ಕೆ ನಾನು ಹಾಕ್ತಾ ಇರೋದು ಆನಿಯನ್. ಆನಿಯನ್ನ ಸ್ಲೈಟ್ ಆಗಿ ಸ್ವಲ್ಪ 2 ನಿಮಿಷ ಬ್ರೌನಿಶ್ ಆಗೋ ತನಕ. ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ನಮ್ಮ ಪೆಪ್ಪರ್ ಪೌಡರ್. ಓಕೆ, ಪೆಪ್ಪರ್ನ ನಾನೇ ಕ್ರಷ್ ಮಾಡಿ ಪೌಡರ್ ಮಾಡ್ಕೊಂಡೆ. ಆಮೇಲೆ ಅಫ್ಕೋರ್ಸ್ ಲಿಟಲ್ ಸಾಲ್ಟ್, ನನಗೆ ಎಷ್ಟು ಬೇಕೋ ಅಷ್ಟು. ಸೊ ನಾನು ಯೂಶಲಿ ಹೇಳುವಂಗೆ ಅಮೂಲ್ ಪ್ರಾಡಕ್ಟು ನನ್ನ ಫೇವ್ರೇಟ್, ನನ್ನ ಚೈಲ್ಡ್ಹುಡ್ ಫೇವ್ರೇಟ್. ಸ್ಪೆಷಲಿ ಬಟರ್, ಮಿಲ್ಕ್, ಕ್ರೀಮ್, ಮಿಲ್ಕ್ ಪೌಡರ್ ಎಲ್ಲ. ಸೊ ಅಮೂಲ್ ಪ್ರಾಡಕ್ಟ್ಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಟೋರ್ಸಲ್ಲಿ ಒಂದು 1.5 ಡಿಕೇಡ್ ಆದಮೇಲೆ ಅಮೂಲ್ ಇಸ್ ಅಗೇನ್ ಬ್ಯಾಕ್. ಸೊ ವಿತ್ ಸೋ ಮೆನಿ ಪ್ರಾಡಕ್ಟ್ಸ್ ಅಕ್ರಾಸ್ ದ ವರ್ಲ್ಡ್. ಸೊ ಈ ಥರ ಆಪರ್ಚುನಿಟಿನ ನಮ್ಮ ತುಂಬ ಜನ ಲೇಡೀಸ್ಗೆ ಅಕ್ರಾಸ್ ದ ಕರ್ನಾಟಕ ಅಮೂಲ್ ಅವರು ಕೊಟ್ಟಿದ್ದಾರೆ. ಸೊ ಮೇಕ್ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಯೂಸ್ ಮಾಡಿ, ಹೊಸ ಹೊಸ ರೆಸಿಪಿನ ತನ್ನಿ. ಸೊ ಫಸ್ಟ್ ಆಫ್ ಆಲ್ ಇಡೀ ನಮ್ಮ ಅಮೂಲ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಟೀಮ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಕ್ಲೀನ್ ಕೋಆರ್ಡಿನೇಟ್ ಮಾಡ್ತಾರೆ. ಒಂಚೂರು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆನಿಯನ್ ಬ್ರೌನಿಶ್, ಲೈಟ್ ಬ್ರೌನಿಶ್ ಆದರೆ ಅಲ್ಲಿ ತನಕ ಚೀಸ್, 2 ಪ್ಯಾಕ್ಸ್ ಆಫ್ ಅಮೂಲ್ ಚೀಸ್ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಕಟ್ ಮಾಡಿ ಬೆಲ್ ಪೆಪ್ಪರ್ ಫ್ರೈನ ನಾವು ಬಟರ್ ಟೋಸ್ಟು ಅದಕ್ಕೆಲ್ಲ ನೀಟಾಗಿ ಯೂಸ್ ಮಾಡ್ಬೋದು. ಸ್ಟಾರ್ಟ್ ಬೆಲ್ ಪೆಪ್ಪರ್ಸ್ ಕೆಲವರು ಬೇಕಿದ್ರೆ ರೋಟಿ ಕೂಡ ಯೂಸ್ ಮಾಡ್ಬೋದು. ಇದನ್ನ ಒಂದು 2 ನಿಮಿಷ
ಬಾಯ್ಲ್ ಆಗಲಿ ಬಿಸಿನೀರಲ್ಲಿ. ಓಕೆ, ಆನಿಯನ್ ಓಕೆ, ಆನಿಯನ್ಗೆ ಲಿಟ್ಲ್ ಗಾರ್ಲಿಕ್, 3 ಕ್ಲೋವ್ ಆಫ್ ಗಾರ್ಲಿಕ್ ಇಟ್ಟಿದ್ದೀನಿ. ಗಾರ್ಲಿಕ್ನ ಕೂಡ ಹಾಕಿ ಬರ್ತೇನೆ. ಎರಡು ನೀಟಾಗಿ ರೋಸ್ಟ್ ಆಗಲಿ. ಮೀಡಿಯಂ ಫ್ಲೇಮ್ ಇದು ಸಾಕು. ಆಫ್ ಮಾಡಿಬಿಡ್ತೀನಿ ನಾನು. ಸೊ ಪೆಪ್ಪರ್ ಬಿಸಿ ಬಿಸಿ ಇದೆ, ಸ್ವಲ್ಪ ಸಾಫ್ಟ್ ಆಗಬೇಕದು. ಸೊ ದಿಸ್ ಇಸ್ ಆಲ್ಮೋಸ್ಟ್ ಬ್ರೌನಿಶ್ ಆಗಿದೆ. ಸೊ ಐ ವಿಲ್ ಆ್ಯಡ್ ಟೊಮ್ಯಾಟೊ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಟೊಮ್ಯಾಟೊ ಹಾಕ್ತೀನಿ. ಟೊಮ್ಯಾಟೊ ಆನಿಯನ್ ಗಾರ್ಲಿಕ್ ಫ್ರೈ ಆಗ್ತದೆ. ಲೈಟ್ ಸಾಲ್ಟ್, ಇದಕ್ಕೆ ಒಂಚೂರು ನಾನು ಇನ್ನೂ ಬಟರ್ ಹಾಕ್ತೀನಿ. ಫ್ಲೇವರ್ ಅಷ್ಟು ಚೆನ್ನಾಗಿ ಬರಲ್ಲ. ಇನ್ನೊಂದು ಸ್ಮಾಲ್ ಪೀಸ್ ಆಫ್ ಬಟರ್ ಹಾಕ್ತೆ. ಸೊ ಹೈ ಫ್ಲೇಮ್, ಬೇಗ ಬಟರ್ ಕರಗಲಿ. ಓಕೆ, ಒಂದು ಕ್ರೀಮಿ ಟೆಕ್ಸ್ಚರ್ ಆಯಿತು. ಸೊ 2 ನಿಮಿಷ ಆಯಿತು. ಇದಕ್ಕೆ ಮಿಂಟ್ ಕೂಡ ಹಾಕ್ತೀನಿ. ಮಿಂಟ್ ಲೀಫು ಗಿಡದಲ್ಲಿದೆ. 2 ನಿಮಿಷ ತರ್ತೀನಿ. ಮೀಡಿಯಂ ಫ್ಲೇಮಲ್ಲಿ ಆನಿಯನ್ ಇದಾಗ್ತಾ ಇದೆ. ಆಮೇಲೆ ಆನಿಯನ್, ಟೊಮ್ಯಾಟೊ ಆ್ಯಂಡ್ ಗಾರ್ಲಿಕ್. ಮನೇಲಾಗಿರೋ ಮಿಂಟ್ ಲೀಫ್. ಆ್ಯಕ್ಚುಲಿ ಬೇಕು ಅಂದವರು ಲೆಟಸ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ. ಓಕೆ, ಸೊ ದಿಸ್ ಇಸ್ ಆಲ್ಮೋಸ್ಟ್ ಫ್ರೈಡ್. ಇದಕ್ಕೆ ಇವಾಗ ನಾನು ಪನ್ನೀರ್ ಗ್ರೇಟ್ ಮಾಡಿಟ್ಕೊಂಡಿದ್ದೇನಲ್ವ, ಇದನ್ನು ಹಾಕ್ಬಿಡ್ತೀನಿ. ಆಯಿತಾ? ಓಕೆ, ಸೊ ಪನ್ನೀರ್ ಹಾಕಿದ್ದೀನಿ, ಪ್ಲಸ್ ಪೆಪ್ಪರ್ ಪೌಡರ್, ಜಸ್ಟ್ ಸ್ಪೈಸ್ಗೆ ಪ್ಲಸ್ ಫ್ಲೇವರ್ಗೆ. ಓಕೆ, ಚಿಲ್ಲಿ ಫ್ಲೇಕ್ಸ್,
ಲೈಟ್ ಚಿಲ್ಲಿ ಫ್ಲೇಕ್ಸ್, ಒಂದು 3 ಪೆಪ್ಪರ್ಗೆ ಫಿಲ್ ಮಾಡ್ಬೋದು ಅಷ್ಟಿದೆ. ಆ್ಯಕ್ಚುಲಿ ದಯವಿಟ್ಟು ಕಾರ್ನ್ ಯೂಸ್ ಮಾಡಿ, ಇದಕ್ಕೆ ಬಾಯ್ಲ್ಡ್ ಕಾರ್ನ್, ಹಾಫ್ ಬಾಯ್ಲ್ಡ್ ಕಾರ್ನ್. ಸೊ ಇವಾಗ ಜಸ್ಟ್ ಮಿಂಟ್ ಹಾಕ್ಬಿಡ್ತೀನಿ. ಸ್ಟವ್ ಆಫ್. ಕೊರಿಯಾಂಡರ್ ಲೀಫ್ ಎಷ್ಟು ಬೇಕೋ ಅಷ್ಟು ಹಾಕಿ, ನಾನು ಜಾಸ್ತಿ ಹಾಕಿದ್ದೀನಿ. ಓಕೆ, ನೌ ಇಟ್ ಇಸ್ ವೆರಿ ವೆರಿ ನೈಸ್. ಸೊ ಇದಕ್ಕೆ ಇವಾಗ ಸ್ಟಫಿಂಗ್ ಮಾಡೋಣ. ವೇಟ್, ಸ್ಟಫಿಂಗ್ ಹೆಂಗೆ ಅಂತ ಹೇಳ್ತೀನಿ ಇವಾಗ. ಸ್ಟಫಿಂಗ್ ಮಾಡುವ ಮೊದಲು ಆ್ಯಕ್ಚುಲಿ ಓವನಲ್ಲಿ ಇಟ್ಕೊಳ್ಳೋರು ಓವನ್ ಇಟ್ಕೋಬೋದು, ನಾನು ಓವನ್ ಇಡಲ್ಲ, ಜಸ್ಟ್ ಹಿಂಗೆ ತೋರಿಸ್ಬಿಡ್ತೀನಿ. ಒಂದು 2 to 3 ಸ್ಪೂನ್ಸ್ ಆಫ್ ವಾಟರ್ ಬಿಸಿ ಆಗಲಿ. ಸೊ ಇದಕ್ಕೆ ನಮ್ಮದು ಸ್ಟಫಿಂಗು stuffing is ready. So stuffing now, okay, we'll use it for beautiful pepper pouch ತರ ಇದೆ. ಸೊ ನೀಟಾಗಿ ಹಾಕ್ಬಿಟ್ಟು ಇದಕ್ಕೆ ಏನು ಮಾಡಬೇಕು ಗೊತ್ತಾ, ಅರ್ಧ ಫಿಲ್ ಮಾಡಿ ಇವಾಗ ನಮ್ಮ ಚೀಸ್ ವರ್ಕ್ ಆಗುತ್ತೆ. ಸೊ ಚೀಸ್ನ ನಾನೇನು ಮಾಡ್ತೀನಿ, ಈ ಥರ ಪ್ಲೇಸ್ ಮಾಡ್ತೀನಿ, ಕರೆಕ್ಟ್ಬಿಡ್ಲಿ. ಒಂದು ಚೀಸ್ನ 4 ಸ್ಕ್ವೇರ್ ಮಾಡಿ ಓಕೆ. ಸೊ ಇದ್ರ ಮೇಲೆ ಕೂಡ ಒಂಚೂರು ಹಾಕ್ಬಿಡೋಣ. ಸೊ ಇದನ್ನು ನಾನೇನು ಮಾಡ್ತೀನಿ, ಇದ್ರ ಮೇಲೆ 2 ರಿಂದ 3 ನಿಮಿಷ. ಸೊ ಇದು ಕೂಡ ಹಾಗೆ ಸ್ಟಫಿಂಗ್ ಪ್ಲಸ್ ಚೀಸ್, ಬೆಣ್ಣೆ ಥರ ಇದೆ ಚೀಸು. ಇದ್ರ ಮೇಲೆ ಇನ್ನೊಂಚೂರು ಸ್ಟಫಿಂಗ್, ನಿಮಿಷ ಇದರ ಮೇಲೆ ಅದೇನು ಇಟ್ಬಿಡ್ತೀನಿ. ಗ್ರೀನು ಕಲರ್ಫುಲ್ ಆಗಿರಲಿ ಅಂತ ಚಿಕ್ಕದಿದೆ ಇದು, ಇದು ನನ್ನ ಮಗಳಿಗೆ ಆಯಿತಾ. ಸೊ 1 more ಚೀಸ್ ಫ್ರಮ್ ಅಮೂಲ್. ಆ್ಯಕ್ಚುಲಿ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡ್ಕೋಬೇಕು, ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಬೇಕು ಅಂತ ಹೇಳಿ ಅನ್ನೋರು ಅಮೂಲ್ ಅವರ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಟೇಸ್ಟ್. ಬಟ್ ನಮ್ಮ ಕಾರ್ನ್ ಮಾತ್ರ ಮಿಸ್ ಮಾಡಿಬಿಟ್ಟು ಕಾರ್ನ ಆ್ಯಡ್ ಮಾಡಿ ಸ್ಟಫಿಂಗಿಗೆ ತುಂಬ ಚೆನ್ನಾಗಿರುತ್ತೆ. small pieces. The baby there now. So again 2 stuffing.
ಸೊ ಸ್ಟಫಿಂಗ್ ಇಸ್ ಡನ್. ಇದನ್ನ ಲಿಡ್ ಕ್ಲೋಸ್ ಮಾಡಿ 2 minutes ಹಂಗೆ ಇಡೋಣ. I'm closing the lid. ಓವನ್ ಇರುವವರು ಓವನ್ ಯೂಸ್ ಮಾಡ್ಬೋದು. 2 to 3 minutes ಓವನ್ ಅಲ್ಲಿ ಇಟ್ಬಿಟ್ರೆ ಇಟ್ ಇಸ್ ರೆಡಿ ಟು ಈಟ್. ಸೊ ಚೀಸ್ ಟು ಲಿಟಲ್ ಕ್ರೀಮಿ ಟೆಕ್ಸ್ಚರ್, ಇಡೀ ಪೆಪ್ಪರ್ ಪೌಚ್ ಏನಿದೆ ಅದು ಸ್ಪ್ರೆಡ್ ಆಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ನಾವು ಬ್ರೆಡ್ ಟೋಸ್ಟ್ ಜೊತೆ ತಿನ್ಬೋದು. ಇನ್ಫ್ಯಾಕ್ಟ್ ಚಪಾತಿ ಇಷ್ಟ ಆದವರು ಚಪಾತಿ ಜೊತೆ ಕೂಡ ತಿನ್ಬೋದು. ವೆರಿ ಕ್ವಿಕ್ ಆಗುತ್ತೆ ಆ್ಯಂಡ್ ವೆರಿ ಕ್ರೀಮಿ ಆ್ಯಂಡ್ ಡೆಲಿಷಿಯಸ್ ಆಗಿರುತ್ತೆ. ಇದನ್ನು 2 minutes ಹಂಗೆ ಬಿಟ್ಬಿಡೋಣ. ಇನ್ನೊಂದ್ಸಲ ಇಂಗ್ರೀಡಿಯೆಂಟ್ ಹೇಳ್ಕೊಂಬರ್ತೀನಿ ನಾನು. ಯಾರ್ಯಾರು ಈ ಶೋನ ಲೈವ್ ನೋಡ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಲೈವ್ ನೋಡಕ್ ಆಗ್ಲಿಲ್ಲ, ಇದು ನಮ್ಮ ಅಮೂಲ್ ಪೇಜಲ್ಲಿ ಇರುತ್ತೆ ಈ ರೆಸಿಪಿ, ದಯವಿಟ್ಟು ನೋಡಿ ಫ್ರೀ ಇದ್ದಾಗ. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡಿರೋದು ಇದಕ್ಕೆ ಅಮೂಲ್ ಅವರ ಬಟರ್, ಅಮೂಲ್ ಪನೀರ್, ಅಮೂಲ್ ಚೀಸ್, ಹಾಗೆ ನಾರ್ಮಲ್ ನಮ್ದು ಪೆಪ್ಪರ್ ಪೌಡರ್, ಸಾಲ್ಟ್ ಹಾಗೂ ಚಿಲ್ಲಿ ಫ್ಲೇಕ್ಸ್, ಕೊರಿಯಾಂಡರ್ ಲೀವ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, 2 ಗಾರ್ಲಿಕ್ ನ ಜಸ್ಟ್ ಚಿಕ್ಕದು ಇದು ಮಾಡಿ ಅದು ಇದು ಮಾಡ್ಕೊಂಡ್ಬಿಟ್ಟೆ. ಸೊ ಕಾರ್ನ ಯೂಸ್ ಮಾಡಿ ಇನ್ನ ಟೀ ಕ್ರೀಮಿ ಟೆಕ್ಸ್ಚರ್ ಅಡಿಷನಲ್ ಬೇಕು ಅಂತ ಹೇಳುವವರು ನಮ್ಮ ಅಮೂಲ್ ಅವರ ಫ್ರೆಶ್ ಕ್ರೀಮ್ ಕೋಡ್ ಇದಕ್ಕೆ ಯೂಸ್ ಮಾಡೋದು. 1 ಸ್ಪೂನ್ 1-1.5 ಸ್ಪೂನ್ ಹಾಕೊಂಡ್ರು ನೆಕ್ಸ್ಟ್ ಲೆವೆಲ್ಗೆ ವೆರಿ ಜ್ಯೂಸಿ ಆಗಿ ಬರುತ್ತೆ. ಫ್ರಾಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಸ್ವಲ್ಪ ಮಿಂಟ್ ಲೀಫ್ ಯೂಸ್ ಮಾಡಿದೆ, ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಸೊ ಮಾಡುವವರು ಮಾಡ್ಬೋದು, ಇಲ್ಲ ಅಂದ್ರೂ ಕೂಡ ಸ್ಟಫಿಂಗ್ ನಡೆಯುತ್ತೆ, ನೋ ಪ್ರಾಬ್ಲಮ್. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊತೀನಿ. ಸೊ ಇದನ್ನು 2 to 3 minutes ಓವನಲ್ಲಿ ಇಡ್ಬೋದು, ಇಲ್ಲ ಈ ಥರ 1-2-3 ಸ್ಪೂನ್ ನೀರು ಹಾಕಿಬಿಟ್ಟು ತಿಕ್ ತವಾ ಏನಿದೆ ಅದ್ರ ಮೇಲೆ ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ರೆ it will be ready to eat. So thank you so much once again to the entire Amul team. ಯಾರ್ಯಾರಿಗೆ ಆಪರ್ಚುನಿಟಿನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕನ್ನಡ ತಂಡಕ್ಕೆ ಕೂಡ ಧನ್ಯವಾದಗಳು. ನಮಗೆ ತುಂಬ ಜನ ಲೇಡೀಸ್ ಈ ಅವಕಾಶನ ಅಕ್ರಾಸ್ ಕರ್ನಾಟಕ ಯೂಸ್ ಮಾಡ್ಕೊತಾ ಇದ್ದಾರೆ, ಅಕ್ರಾಸ್ ದ ಕಂಟ್ರಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ ಅಮೂಲ್ ಅವರದು. ಆಮೇಲೆ ನಮ್ಮ ಕುಕಿಂಗಲ್ಲಿ ಯಾರ್ಯಾರಿಗೆ ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ಅವ್ರದ್ದೆಲ್ಲ ಟ್ಯಾಲೆಂಟ್ ಎಕ್ಸ್ಪೋಸ್ ಮಾಡೋಕ್ಕೆ ಒಂದು ಅದ್ಭುತವಾದ ವೇದಿಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಜಾಸ್ತಿ ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿ, ಕ್ರೀಮಿ ಆ್ಯಂಡ್ ವೆರಿ ಡೆಲಿಷಿಯಸ್ ಆಗಿರುತ್ತೆ. ಆಮೇಲೆ ಫಾರ್ವರ್ಡ್ ಕೂಡ ಮಾಡಿ. ಓಕೆ, ಸೊ ಇಟ್ ಈಸ್ ಆಲ್ಮೋಸ್ಟ್ ಡನ್. ನಾನು ಕ್ಲೋಸ್ ಮಾಡ್ತಿದ್ದೀನಿ. ಕ್ಲೋಸ್ ಮಾಡಿ 2 ನಿಮಿಷ ಹಾಗೆ ಅದಿರಲಿ. ನಮ್ಮದು ಕ್ರೀಮಿ ಟೆಕ್ಸ್ಚರ್, ಚೀಸ್ ಕ್ರೀಮಿ ಟೆಕ್ಸ್ಚರ್ ಬಂದ್ಬಿಡುತ್ತೆ. ಸಿ ಇಟ್ ಈಸ್ ಆಕ್ಚುಲಿ ಮೆಲ್ಟೆಡ್. ಒಂದು ತೆಗೆದು ತೋರಿಸ್ತೇನೆ ನಾನು. ಯಮ್ಮಿ ಕ್ರೀಮಿ ಟೆಕ್ಸ್ಚರ್ ಇಸ್ ಆಲ್ಮೋಸ್ಟ್ ಆಚಾ. See that? See, it is so good. It is so good. It is ready to eat now. Next I want to eat now with the bread. Okay, all right, thank you so much. ಈ ಒಂದು ಲೈವ್ ಶೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಅಮೂಲ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು. ಯಾರ್ಯಾರಿಗೆ ನನ್ನ ಇವತ್ತಿನ ರೆಸಿಪಿ ನೋಡೋಕ್ಕಾಗಲಿಲ್ಲ, ದಯವಿಟ್ಟು ಅಮೂಲ್ ಪೇಜ್ನ ಫಾಲೋ ಮಾಡಿ. ಈ ಒಂದು ರೆಸಿಪಿ ಇನ್ನೊಂದು ಸ್ವಲ್ಪ 1 ತಿಂಗಳ ತನಕ ಇರುತ್ತೆ. ಸೊ ಡೂ ಫಾರ್ವರ್ಡ್ ದ ರೆಸಿಪೀಸ್ ಹಾಗೂ ಜಾಸ್ತಿ ಅಮೂಲ್ ಪೇಜ್ ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಆಂಕರ್ ಅನು. ನಮಸ್ಕಾರ.